ಅನಾನುಕೂಲ. ನೀವು ಬಂದ್ಮೇಲೆ ಅಷ್ಟು ಮಣ್ಣು ನೋಡ್ಕೊಂಡಿದ್ದೀರಿ. ನೀನ್ ಹೇಳೋಣ, ನೀನ್ ತಾರ್ ರೋಡ್ ನೋಡಿಲ್ಲ ಅಂತ ನೀನ್ ಪದೇ ಪದೇ ನಿನ್ ಕೇಳಿದ್ದ 8ನೇ ವರ್ಷ. ಅದ್ರ ಮೊದಲು ನಾವು ಯಾರನ್ನು ಕೇಳ್ತಾ ಇಲ್ಲ. ಯಾವಾಗಿಂದ ಇಲ್ಲ ಹೇಳು ಫಸ್ಟ್. ಆಯ್ತು, ನಮ್ಮ ಎಮ್ ಎಲ್ ಎ ಅವರಿಲ್ಲ. ರೋಡ್ ಮಾಡಿಸಿದ್ದಾಪ್ನ ನಮ್ಗೆ ಎಮ್ ಎಲ್ ಎ ಅವರಿಲ್ಲ. ಅವಾಗ ನಾವು ಕೇಳಲ್ಲ. ವೆಂಕಟೇಶ್ವರ ಸ್ವಾಮಿ ದೇವತಾ ಸಂಪೂರ್ಣ ಅನುಗ್ರಹದ ದೀರ್ಘ ಸುಮಂಗಲ್ಯ ಅನುಗ್ರಹದ ಸಿದ್ಧಿರಸ್ತು. ನಮ್ಮ ಸಂಪರ್ಕದಲ್ಲಿ ಇರ್ತಾ ಇದ್ರು. ಇದೊಂದು ಮಾರ್ಸಂದ್ರ ಗ್ರಾಮ. ಈ ಗ್ರಾಮ ಹುಟ್ಟದಾಗಿಂದ ಇಲ್ಲಿ ತಾರ್ ರಸ್ತೆ ಇಲ್ಲ ಅಂತ ಅಂದ್ಬಿಟ್ಟು ಪದೇ ಪದೇ ಮನವಿ, ಊರವ್ರದ್ದು ಮನವಿ, ಈ ಊರಿಗೆ ತಾರ್ ರಸ್ತೆ ಇಲ್ಲ ಅಂತ. ಮೊದಲನೇ ಹಂತದಲ್ಲಿ ನಾವು ಈ ಊರಿಗೆ ಬಂದಾಗ ಊರ್ದು ರಸ್ತೆ ಕೂಡ ಚಿಕ್ಕದಿತ್ತು. ಈ ಭಾಗದಲ್ಲಿ ರೈತರು ಕೂಡ ಇವಾಗ ಸರ್ಕೊಂಡಿದ್ದಾರೆ. ರಸ್ತೆ ಆಗಲಿ, ರಸ್ತೆ ಅನಾನುಕೂಲಗಳೇನು ಅನ್ನೋ ಅಂತ ಕಷ್ಟನ ಬಿದ್ದೆದ್ದಿರೋದ್ರಿಂದ ರಸ್ತೆ ಆಗಲಿ ನಾವು ಬಿಡಕ್ಕೆ ರೆಡಿ ಇದ್ದೀವಿ ಅನ್ನೋ ಮಟ್ಟಕ್ಕೆ ಇವಾಗ ಬಂದಿದ್ದಾರೆ. ಮೊದಲಂಥದ್ದು ದಿನಗಳಲ್ಲಿ ಯಾರೂ ರೆಡಿ ಇರಲಿಲ್ಲ. ಯಾರು ಮುಂದೆ ಬಂದಿದ್ದಾರೋ ಹಿಂದೆ ಬಂದಿದ್ದಾರೋ ಅದೆಲ್ಲ ಹಳೆ ಕತೆ. ಇವಾಗ ನೀವು ಎಷ್ಟೋ ವರ್ಷಗಳ ಬೇಡಿಕೆ, 10 ವರ್ಷಗಳು ಒದ್ದಾಡಿದ್ದೀರಾ ನಮ್ಮ ಊರಿಗೊಂದು ತಾರ್ ರಸ್ತೆ ಬರಬೇಕು ಅಂತಂದ್ಬಿಟ್ಟು, ಹೌದಲ್ವಾ? ಮಳೆಗಾಲದಲ್ಲಿ ನಮ್ಮ ಊರು ಬಂದು ನೋಡಿ, 2 ವೀಲರಲ್ಲಿ ಬರೋಕ್ಕಾಗತ್ತಾ? ನಮ್ಮ ಸ್ಕೂಲ್ ಮಕ್ಕಳ ಪರಿಸ್ಥಿತಿ ನೋಡಿ, ಹೆಂಗೆ ಹೋಗ್ತಾರೆ ಸ್ಕೂಲ್ಗೆ, ಬಸ್ ಯಾವುದಾದ್ರೂ ತಿರ್ಕೊಳುತ್ತಾ ಬರುತ್ತಾ ಅಂತ ಪದೇ ಪದೇ ತನ್ನ ಪರವಾಗಿ ಏನೂ ಕೇಳಲಿಲ್ಲ. ಊರಿನ ಪರಿಸ್ಥಿತಿ ಬಗ್ಗೆ ಪದೇ ಪದೇ ಊರು ಹುಟ್ಟಿದಾಗಿಂದ ನಮಗೆ ಇಂಥ ಅನಾನುಕೂಲ ಇದೆ, ಕಡೆಗಿದೆ, ಕುಗ್ರಾಮ, ಯಾರೂ ಕಣ್ ತೆಗೆದು ನೋಡ್ಲಿಲ್ಲ ನಮ್ಮ ಊರ್ನ ಅಂತ ಹೇಳ್ತಾ ಬರ್ತಾ ಇದ್ರು. ಎಲ್ಲೂ 10 ಲಕ್ಷಕ್ಕೆ ಕೆಲಸ ಮಾಡ್ಕೊಂಬರೋ ಅಂತ ಕೆಲಸನೇ ಹೇಳಿರ್ಲಿಲ್ಲ. ಹತ್ತತ್ರ ಇವಾಗ 80 ಲಕ್ಷ ಅಷ್ಟು, 1 ಕೋಟಿ ಆಗುತ್ತೋ 80 ಲಕ್ಷ ಆಗುತ್ತೋ. ಬಟ್ ಅವ್ರ ಬೇಡಿಕೆ ಅವ್ರ ಸ್ವಾರ್ಥವಾಗಿರ್ಲಿಲ್ಲ. ಇಡೀ ಊರಿಂದು ಸ್ಕೂಲ್ಗೆ ಹೋಗೋ ಮಕ್ಕಳು, ಮಳೆ ಬಂದಾಗ ರೈತರಿಗೆ ಆಗ್ತಾ ಇದ್ದಿದ್ದ ಪರಿಸ್ಥಿತಿ, ಏನಾದರೂ ಆಯ ತಪ್ಪಿದ್ರೆ ಒಂದು ಆಟೋ ಬರಲ್ಲ, ಈ ಥರ ಗಾಡಿ ಇರೋರು ಓಡಾಡ್ಕೊಂಡಿದ್ರು. ಬಸ್ಸು ಕೂಡ ಈ ಕಡೆ ಬಂದು ತಿರ್ಕೊಂತ ಇರಲಿಲ್ಲ. ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಊರಿಗೆ ದೊಡ್ಡವರು ಊರ ಪರವಾಗಿ ಪದೇ ಪದೇ ನಮ್ಮ ಗಮನಕ್ಕೆ ತರ್ತಾ ಇದ್ರು. ಅವ್ರದ್ದು ಕಳೆದ 2 ವರ್ಷದ ಹಿಂದೆನೇ ಅವ್ರ ಬೇಡಿಕೆಗಳನ್ನ ಈಡೇರಿಸಬೇಕಾಗಿತ್ತು. ನಮಗೆ ಅನುದಾನದ ಕೊರತೆ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೊಂದು ಸಕಾಲ ಬಂದಿರಲಿಲ್ಲ, ಕಾಲ ಕೂಡಿ ಬಂದಿರಲಿಲ್ಲ. ಊರಿಗೆ ಇವ್ರು ಕೆಲಸ ಮಾಡಿಕೊಡೋವ್ರಿಗೂ, ಇವ್ರು ಏನು ಬೇಡಿಕೆ ಇದೆ ಒಂದಾದರೂ ತೀರಿಸೋವ್ರಿಗೂ ನಾನು ಹೆಂಗಪ್ಪ ಮತ್ತೆ ಬರೋದು, ದೊಡ್ಡವ್ರಿಗೆ ಮಾತು ಕೊಟ್ಟಿದ್ದೀನಿ ಅನ್ನೋದು ನನಗೂ ಪದೇ ಪದೇ ನನ್ನ ಮನಸ್ಸನ್ನು ಕಾಡ್ತಾ ಇತ್ತು. ಅದಾದಮೇಲೆ ಫಿಲ್ಟ್ರ್ ಪೂಜೆ ಮಾಡೋಕ್ಕೆ ಹೋದಾಗ ದಾರಿಗೆ ಪೂಜೆ ಮಾಡೋಕ್ಕೆ ಬರೋದು, ಅದು ನಿಮ್ಮ ಕಡೆನೇ ಪೂಜೆ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಇವತ್ತು ನನಗೂ ಸಮಾಧಾನ ಇದೆ. ಅವರು ಹರಿಸಿರೋದು ಊರು ಚೆನ್ನಾಗಾಗಬೇಕು ಅಂತ. ತನ್ನ ಸ್ವಂತಕ್ಕೆ ಕೇಳಿದರೆ ಇವರು ದೊಡ್ಡ ವ್ಯಕ್ತಿ ಆಗ್ತಾ ಇರಲಿಲ್ಲ. ತನ್ನ ಊರು ಹಿಂಗಿದೆ, ತನ್ನ ಸ್ಕೂಲ್ ಮಕ್ಕಳಿಗೆ ಹೋಗೋಕೆ ಅನಾನುಕೂಲ ಇದೆ, ಮತ್ತು ರೈತರಿಗೆ ಅನಾನುಕೂಲ ಇದೆ ಅಂತ ಪದೇ ಪದೇ ನೋವು ತಿಂದು ಅದನ್ನು ಬೇಡಿ ಒಳ್ಳೆ ಮನಸ್ಸಿಂದ ತಂದಿದ್ದಾರೆ. ಇದನ್ನು ಒಳ್ಳೆ ಮನಸ್ಸಿಂದ ಅನುದಾನನ ತನ್ನ ಊರಿವರೆಗೂ ತಂದಿದ್ದಾರೆ. ಅದು 50 ಲಕ್ಷನೇ ಆಗುತ್ತೋ 80 ಲಕ್ಷ ಆಗುತ್ತೋ 1 ಕೋಟಿಗೆ ಮೀರುತ್ತೋ, ಅವ್ರ ಕೆಲಸ ಮುಗಿಸೋವರೆಗೂ ಇವ್ರು ಹೋಗಲ್ಲ. ನೀಟಾಗಿ ಕೆಲಸ ಮಾಡಿಕೊಡ್ತಾರೆ. ನೀವಿದ್ದು ಊರವ್ರು ನಿಂತು ಬೆಳಗ್ಗೆ ಸಂಜೆ ನಿಮ್ಗೆ ಹೆಂಗೆ ಕೆಲಸ ಆಗಬೇಕು ಅದನ್ನು ಮಾಡಿಸ್ಕೊಬೇಕು. ಎಲ್ಲ ಕಡೆ ಚೆನ್ನಾಗೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಇವತ್ತೊಂದು ನೀವು ಈ ದಿನ ಒಳ್ಳೆ ದಿನ ಅಂತಂದ್ಬಿಟ್ಟು ಶುಕ್ರವಾರ ಭೂಮಿ ಪೂಜೆ ಮಾಡಿಸಿದ್ದೀರಾ. ಟೈಮ್ಗೆ ಎಷ್ಟು ದಿನ ಬೇಕಾಗುತ್ತೆ ಈ ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ? 1 ತಿಂಗಳೇ ಟೈಮ್ ತೊಗೊಂಡು ನೀಟಾಗಿ ಕೆಲಸ ಮಾಡ್ಕೊಳ್ಳಿ. ನಿಮ್ಮ ಕೆಲಸನ ಈ ಊರವ್ರು ಹೇಳ್ತಾ ಇದ್ದಾರಲ್ಲ, ಈ ಊರು ಹುಟ್ಟಿದಾಗಿಂದ ನಾವು ಒಳ್ಳೆ ರಸ್ತೆ ನೋಡಲಿಲ್ಲ ಅಂತ ಅವ್ರು ನಿಮ್ಮನ್ನು ನೆನಿಬೇಕು. ಆ ರೀತಿ ಕೆಲಸ ಮಾಡಿಕೊಡಿ. ಮಿಕ್ಕಿದ್ದು ಏನೇ ಇದ್ರು ನನ್ನ ಜೊತೆ ಮಾತಾಡ್ಕೊಳ್ಳಿ. ಎಲ್ಲೂ ಅರ್ಧದಲ್ಲಿ ಕೆಲಸ ನಿಲ್ಬಾರ್ದು. ಕೆಲಸ ಅಲ್ಲಿಂದ ಶುರು ಆದರೆ ಇಲ್ಲಿ ಮಾಡಬೇಕು, ಅಥವಾ ಇಲ್ಲಿಂದ ಶುರು ಆದರೆ ಅಲ್ಲಿಗೆ ಮುಟ್ಟೋ ಥರ ಕೆಲಸ ಮುಗಿಸ್ಕೊಂಡು ಬನ್ನಿ. ಶಾಸಕರಾದ ನಂತರ ಫಸ್ಟ್ ಅವ್ರ ಹಿಂದ್ಗಡೆ ಇರ್ತಾ ಇದ್ರು, ಓಡಾಡ್ತಾ ಇದ್ರು. ಮೇಡಮ್ನವರೇ ನಮ್ಮ ಹಳ್ಳಿ ನೋಡಿ ಬಂದು ದಿವಸ, ನಮ್ಮ ಹಳ್ಳಿ ಯಾವ ಥರ ಇದೆ, ನಾವು ಮುಳಬಾಗಿಲು ಗಡಿನಲ್ಲಿರೋದು, ನಮಗೆ ಹಳ್ಳಿಗೆ ರಸ್ತೆ ಇಲ್ಲ, ಯಾವ ಕಡೆ ಬಂದ್ರೂ ರಸ್ತೆ ಇಲ್ಲ. ರಸ್ತೆ ಅಂದರೆ ರೋಡ್ ಐತೆ, ಮಣ್ಣು ರಸ್ತೆ, ಹಳ್ಳ ಕೊಳ್ಳಗಳೆಲ್ಲ ಇರೋದು. ಕೇಳ್ತಾನೆ ಇದ್ದೆ, ಅದು ಹೇಳಿದ್ದೀನಿ. ನಮ್ಮ ತಾತನವ್ರು ಮಾಡಿದ್ರು, ಯಾರು ಮಾಡಿದ್ರು, ಊರು ಕಟ್ಟಿದ್ರು. ಅದು ನಮಗೆ ಯಾವುದು ಪ್ರತಿಫಲನ ಸಿಗ್ತಾ ಇಲ್ಲ. ಅವ್ರು ಕರ್ಮ ಮಾಡಿ ಊರು ಕಟ್ಟಿರೋದು, ನಾವು ಅದೇ ಕರ್ಮನೇ ಅನುಭವಿಸ್ತಾ ಇದ್ದೀರಮ್ಮ ಅಂದ್ಕೊಂಡು ಕೇಳ್ಬಿಟ್ಟೆ ಮೇಡಮನ್ನ. ಆಯಮ್ಮನ ನೆಗೆದ್ಲು, ಆಯ್ತು ನಾವು ಮಾಡೋಣ ಅಂತೇಳಿ. ಏನೋ ಈ ಕಾಲಕ್ಕೆ ಆಯಮ್ಮನ ನಮ್ಮ ಪರವಾಗಿ ಒಳ್ಳೆ ಕೆಲಸ ಮಾಡಿದ್ದಾಳೆ. ಆಯಮ್ಮನ ಯಾವಾಗಲೂ ಆಯಮ್ಮನ ಹತ್ರ ನಾವು ನೆನ್ಕೊಂಡು ಆಯಮ್ಮನ ಇದರಲ್ಲಿ ಇರ್ತೀವಿ.
ಜೊತೆಲಿ ಇರ್ತೀರಿ. ಜೊತೆಯಲ್ಲಿರ್ತೀವಿ.